ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಮೊದಲನೇ ಪತ್ರಿಕೆ 4ನೇ ಯೂನಿಟ್ ಕಮ್ಯುನಿಕೇಷನ್. ಈ ಯೂನಿಟ್ಗೆ ಸಂಬಂಧಿಸಿರುವ 100 ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗಾಗಲೇ 15 ಗೋಲ್ಡನ್ ಪಾಯಿಂಟ್ಸ್ ಅನ್ನು ನೋಡಿದ್ದೇವೆ. ಈಗ 16ನೇ ಗೋಲ್ಡನ್ ಪಾಯಿಂಟ್ಸ್. ಸ್ಪೀಚ್ ಆಕ್ಟ್ ಈಸ್ ಆನ್ ಇನ್ಸ್ಟಂಟ್ ಕಮ್ಯುನಿಕೇಷನ್. ಸ್ಪೀಚ್ ಆಕ್ಟ್ ಇದು ಇನ್ಸ್ಟಂಟ್ ಕಮ್ಯುನಿಕೇಶನ್ ಒಂದು ಭಾಗವಾಗಿದೆ. ಇನ್ಸ್ಟಂಟ್ ಎಂದರೆ ತಾತ್ಕಾಲಿಕ ಸಂವಹನ, ಅತಿ ವೇಗದ ಸಂವಹನ. ಸ್ಪೀಚ್ ಆಕ್ಟ್ ಒಂದು ಮಾತನಾಡುವ ಘಟಕ ಇದು. ಸಬ್ ಟೆಕ್ಸ್ಟ್ ಎಂದರೆ ಮೆಸೇಜ್ ಬಿನೀತ್ ಅ ಮೆಸೇಜ್. ಮೆಸೇಜದ ಕೆಳಭಾಗದಲ್ಲಿರುವ ಮೆಸೇಜಕ್ಕೆ ಸಬ್ ಟೆಕ್ಸ್ಟ್ ಎಂದು ಕರೆಯುತ್ತಾರೆ. ಮಾರ್ಷಲ್ ಮ್ಯಾಕ್ಲುಹನ್, ದಯವಿಟ್ಟು ಇವ್ರ ಹೆಸರು ನೆನ್ಪಿಡ್ರಿ. ಮಾರ್ಷಲ್ ಮ್ಯಾಕ್ಲುಹನ್ ಇವರು ಮೀಡಿಯಂ ಈಸ್ ಅ ಮೆಸೇಜ್ ಎಂದು ಕರೆದಿದ್ದಾರೆ. ದಯವಿಟ್ಟು ನೆನ್ಪಿಡ್ರಿ. ಮೀಡಿಯಂ ಈಸ್ ಮೆಸೇಜ್, ಮಾಧ್ಯಮವೇ ಸಂದೇಶ ಎಂದು ಹೇಳಿದ ವ್ಯಕ್ತಿ ಮಾರ್ಷಲ್ ಮ್ಯಾಕ್ಲುಹನ್. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಈ ಪ್ರಕಾರದ ಕಮ್ಯುನಿಕೇಶನ್ ಸ್ಕೋಪ್ ಆಧಾರಿತ ಪ್ರಕಾರಗಳಾಗಿವೆ. ಸ್ಕೋಪ್ ಅಂದ್ರೆ ವ್ಯಾಪ್ತಿ, ಇಂಟರ್ನಲ್ ಅಂದ್ರೆ ಅಂತರ್ಗತ, ಎಕ್ಸ್ಟರ್ನಲ್ ಅಂದ್ರೆ ಬಾಹ್ಯ. ಇಂಟರ್ನಲ್ ಕಮ್ಯುನಿಕೇಶನ್, ಅಂತರ್ಗತ ಕಮ್ಯುನಿಕೇಶನ್ ಎಂದರೆ ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್. ಇಂಟರ್ನಲ್ ನೋಡ್ರಿ, ಇಂಟರ್ನಲ್ ಮತ್ತು ಇಂಟ್ರಾ ಪರ್ಸನಲ್ ಎರಡೂ ಒಂದೇ ಅದಾವ್ರಿ. ಇಂಟರ್ನಲ್ ಅಂದ್ರೆ ಅಂತರ್ಗತ, ನಾನು ನನ್ನೊಳಗೆ ನಾನು ಮಾತನಾಡುತ್ತಿದ್ದರೆ ಅದಕ್ಕೆ ಇಂಟರ್ನಲ್ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಮತ್ತೆ ಇದಕ್ಕೆ ಇನ್ನೊಂದು ಅರ್ಥ ಆಗಿದ್ದಾರೆ. ಏನು? ಸಪೋಸ್ ಒಂದು ಸಂಸ್ಥೆಯಲ್ಲಿ ಒಂದು ಆರ್ಗನೈಸೇಷನ್ ಇರ್ತಾರೆ. ಒಂದು ಸಂಸ್ಥೆಯ ಒಳಗೆ ನಡೆಯುತ್ತಿರುವ ಕಮ್ಯುನಿಕೇಶನ್ಕ್ಕೂ ಇಂಟರ್ನಲ್ ಕಮ್ಯುನಿಕೇಶನ್ ಅಂತೇಳಿ ಕರೀತಾರೆ. ಪ್ರಶ್ನೆ ಪತ್ರಿಕೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದು ಅದರ ಮೇಲೆ ಆನ್ಸರನ್ನು ನೀವು ಕಂಡುಹಿಡಿಬೇಕು. ಒಂದು ಸಂಸ್ಥೆಯ ಒಳಗೆ ನಡೆಯುವ ಸಂವಹನಕ್ಕೆ ಇಂಟರ್ನಲ್ ಕಮ್ಯುನಿಕೇಶನ್, ಅದೇ ರೀತಿ ಒಬ್ಬ ವ್ಯಕ್ತಿಯ ಒಳಗೆ ನಡೆಯುವ ಸಂವಹನಕ್ಕೆ ಇಂಟರ್ನಲ್ ಕಮ್ಯುನಿಕೇಶನ್. ಇನ್ನು ಇಂಟರ್ನಲ್ ಕಮ್ಯುನಿಕೇಶನ್ಗೆ ಇನ್ನೊಂದು ಪದ ಅಂತ ನೋಡ್ರಿ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಮೀನ್ಸ್ ಕಮ್ಯುನಿಕೇಶನ್ ವಿತ್ ಸೆಲ್ಫ್. ನಾನು ನನ್ನ ಜೊತೆಗೆ ಮಾತನಾಡುತ್ತಿದ್ದರೆ ಅದಕ್ಕೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಇಂಟ್ರಾ ಎಂದರೆ ಸೆಲ್ಫ್, ವೈಯಕ್ತಿಕ.